ಇನ್ನು ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೋಗಲಾಡಿಸಬೇಕು ಅಂತ ಮೊಟ್ಟೆ ಕೊಡ್ಲಾಗತ್ತೆ. ಆದ್ರೆ ಈ ಊರಲ್ಲಿ ಮಾತ್ರ ಶಾಲೆಯಲ್ಲಿ ಮಕ್ಕಳಿಗೆ ಮೊಟ್ಟೆ ಕೊಡಬಾರದು ಅಂತ ಅಪ್ಪಟ್ಟು ಹಿಡಿದಿದ್ದಾರೆ. ಯಾಕೆ? ಯಾವ ಊರಲ್ಲಿ? ಈ ಸ್ಟೋರಿ ನೋಡಿ. ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ವಿಚಾರಕ್ಕೆ ಕಿರಿಕ್. ಗ್ರಾಮಸ್ಥರ ನಡುವೆ ಭಿನ್ನಮತಕ್ಕೆ ಕಾರಣವಾದ ಮೊಟ್ಟೆ. ಸರ್ಕಾರ ಅಪೌಷ್ಟಿಕತೆ ಹೋಗಲಾಡಿಸಲು ಸರ್ಕಾರಿ ಶಾಲಾ ಮಕ್ಕಳಿಗೆ ಮೊಟ್ಟೆ ಕೊಡುತ್ತಿದೆ. ಆದರೆ ಮಂಡ್ಯದ ಆಲಕೆರೆ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಗ್ರಾಮದ ಪ್ರಾಥಮಿಕ ಶಾಲೆಯ 120 ವಿದ್ಯಾರ್ಥಿಗಳ ಪೈಕಿ 80 ಮಕ್ಕಳು ಮೊಟ್ಟೆ ಬೇಡ ಅಂತಿದ್ದಾರೆ. ಪೋಷಕರು ಕೂಡ ಮೊಟ್ಟೆ ಕೊಟ್ರೆ ನಮ್ಮ ಮಕ್ಕಳಿಗೆ ಟಿಸಿ ಕೊಟ್ಟು ಬಿಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಶಾಲೆ ಪಕ್ಕದಲ್ಲಿರುವ ವೀರಭದ್ರೇಶ್ವರ ಸ್ವಾಮಿಗೆ ಗ್ರಾಮಸ್ಥರು ಕಟ್ಟುನಿಟ್ಟಾಗಿ ಪೂಜೆ ಸಲ್ಲಿಸುತ್ತಾರೆ. ಹಾಗಾಗಿ ಹಿಂದಿನಿಂದಲೂ ದೇವಾಲಯ ಸುತ್ತಮುತ್ತ ಮಾಂಸಾಹಾರ ನಿಷೇಧ. ಹಾಗಾಗಿ ಶಾಲೆಯಲ್ಲಿ ಮೊಟ್ಟೆ ನೀಡಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬೇಡಿ ಅಂತಿದ್ದಾರೆ ಗ್ರಾಮಸ್ಥರು. ಹಿಂದೇನು 4 ವರ್ಷದಿಂದ ಮೊಟ್ಟೆ ಇಲ್ಲಿ ಕೊಡಬೇಕು ಅಂತ ಆದೇಶ ಬಂದಿತ್ತು. ಇಲ್ಲಿ ಆಸುಪಾಸಿನ ವೀರಸ್ವಾಮಿ ದೇವಸ್ಥಾನ ಇದೆ. ಇದು ಪವಿತ್ರ ಸ್ಥಳ. ಇದು ಸ್ಕೂಲ್ ಕೂಡ ನಮಗೆ ದೇವಸ್ಥಾನವಿದ್ದಂತೆ ಇಲ್ಲಿ ಮೊಟ್ಟೆ ಕೊಡೋದು ಬೇಡ ಅಂತೇಳಿ ಪ್ರತಿಯೊಬ್ಬ ಮಕ್ಕಳಿಗೂ ಮನವೊಲಿಸಿ, ಪೋಷಕರು ಮನವೊಲಿಸಿ ನಾವು ಬಾಳೆಹಣ್ಣೆ ಕೊಡ್ತಾ ಬಂದಿದ್ದು ಇಷ್ಟು ದಿನವರೆಗೂ. ಈಗ ಸ್ವಲ್ಪ ದಿನದಿಂದ ಮತ್ತೆ ಆದೇಶ ಬಂದಿದೆ ಮೊಟ್ಟೆ ಕೊಡಲೇಬೇಕು ಅಂತ. ಕಳೆದ 3 ವರ್ಷಗಳ ಹಿಂದೆ ಶಾಲೆಯ STMC ಮೊಟ್ಟೆ ಬದಲಿಗೆ ಬಾಳೆಹಣ್ಣು ಚಿಕ್ಕಿ ನೀಡಲು ಶಾಲೆ ನಿರ್ಧರಿಸಿತ್ತು. ಅಂದಿನಿಂದ ಇಲ್ಲಿಯವರೆಗೂ ಈ ನಿಯಮ ಪಾಲಿಸಿಕೊಂಡು ಬರಲಾಗ್ತಿದೆ. ಆದ್ರೀಗ ಗ್ರಾಮದ ಕೆಲವರು ಮಕ್ಕಳಿಗೆ ಮೊಟ್ಟೆ ವಿತರಿಸಲು ಆಗ್ರಹಿಸಿದ್ದಾರೆ. ಶಿಕ್ಷಣ ಇಲಾಖೆ ಕೂಡ ಸರ್ಕಾರದ ನಿಯಮದಂತೆ ಮೊಟ್ಟೆ ಕೊಡಲು ಮುಂದಾಗಿದೆ. ಅಧಿಕಾರಿಗಳ ನಿರ್ಧಾರ ಗ್ರಾಮಸ್ಥರನ್ನ ಕೆರಳಿಸಿದೆ. 43 ಮಕ್ಕಳು ಹಾಗೂ ಪರಿಶಿಷ್ಟ ಜಾತಿ 20 ಮಕ್ಕಳು ಹೊರತುಪಡಿಸಿ ಮಿಕ್ಕೆಲ್ಲ ಎಲ್ಲರೂ 43 ಜನ ಇಲ್ಲಿ ಈಗ ಹಕ್ಕುಪತ್ರಗಳ ತರಗತಿ ನೀಡಿರ್ತಾರೆ. ಪೂರಕ ಪೌಷ್ಟಿಕ ಆಹಾರದಡಿ ಸರ್ಕಾರನೇ ಈಗ ವಿತರಣೆ ಮಾಡಬೇಕಂತಿದೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಇಲ್ಲಿಗೂ 400ರಿಂದ 450 ಮೀಟರ್ ದೂರ ಇದೆ. ಅದರಿಂದ ಏನೂ ಆಗಲ್ಲ. ಸರ್ಕಾರನೇ ನಡೆಸಿದ್ರೆ ಹಾಳಾಗ್ಬಿಡ್ತೇನೋ ನಮ್ಮ ಶಾಲೆ. ಮಂಡ್ಯ ತಾಲೂಕಲ್ಲಿ ಮಕ್ಕಳಿಗೆ ಸ್ಟ್ರೆಂತ್ ಜಾಸ್ತಿ ಇರೋದು ಅಂತಂದರೆ ಅದು ಆಲ್ಕೆರೆನೆ. ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಶಾಲೆನ ಅಭಿವೃದ್ಧಿ ಪಡಿಸವ್ರೆ. ಹಂಗಾಗಿ ಎಲ್ಲರ ಭಾವನೆಗೂ ಧಕ್ಕೆ ಬರೋದು ಬೇಡ. ಒಂದೇ ಒಂದು ವಿಚಾರಕ್ಕೋಸ್ಕರ ನಾವು ಮೊಟ್ಟೆನೇ ಕೊಡಬೇಕು, ಹಾಲನ್ನೇ ಕೊಡಬೇಕು, ಇನ್ನೊಂದೇ ಕೊಡಬೇಕು ಅನ್ನೋದೇ ಆಗಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ 359 ಶಾಲೆ ಬಾಕ್ಲಾಕಿದ್ದಾವೆ. ಆಲಕೆರೆ ಮೊಟ್ಟೆ ವಿವಾದ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಸಂದಿಗ್ಧತೆಗೆ ತಳ್ಳಿದೆ. ಮೊಟ್ಟೆ ಕೊಟ್ಟರೆ 80 ವಿದ್ಯಾರ್ಥಿಗಳು ಶಾಲೆ ಬಿಡಲು ಮುಂದಾಗಿದ್ದಾರೆ. ಮೊಟ್ಟೆ ಕೊಡದಿದ್ರೆ ಸರ್ಕಾರದ ನಿಯಮ ಉಲ್ಲಂಘನೆಯಾಗುವ ಭಯ ಅಧಿಕಾರಿಗಳದ್ದು. ಶಾಲಾ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಆಗಬಾರದು ಅಂತೇಳಿ ಸರ್ಕಾರ ಮೊಟ್ಟೆ ಕೊಡ್ತಿದೆ. ಆದ್ರೆ ಮೊಟ್ಟೆ ಕೊಡೋದು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನುವಂಥದ್ದು ಆಲ್ಕೆರೆ ಗ್ರಾಮಸ್ಥರ ವಾದ. ಸದ್ಯ ಶಿಕ್ಷಣ ಇಲಾಖೆಗೆ ಈ ಪ್ರಕರಣ ಸವಾಲಾಗಿ ಪರಿಣಮಿಸಿದೆ. ಯಾವ ರೀತಿ ಈ ಪ್ರಕರಣವನ್ನ ಬಗೆಹರಿಸ್ತಾರೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.